ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ವಿ. ನಾನು ಅಕ್ಕ ನಿಮಗೂ ಕೂಡ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಒಮ್ಮೆ ಆದರೂ ನೀವು ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಒಂದ್ಸಲಿ ಬಂದು ಭೇಟಿಯಾಗಿ ತುಂಬಾ ಒಳ್ಳೆಯದಾಗುತ್ತೆ ನಿಮಗೂ ಕೂಡ. ನೋಡಿ, ಈಗ ನಾನು ಅಕ್ಕ ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಬಸ್ ಅಂತೂ ಬಿಟ್ಟಿದೆ. ನಾವು ಬೆಳಗ್ಗೆ 7 ಗಂಟೆ ಅಂದರೆ ನಾವು ಬಸ್ನಲ್ಲಿದ್ವಿ. ನೋಡಿ, ಈಗ ಇನ್ನೇನು ನಾವು ಬಸ್ಸಿಂದ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಇಳಿತೀವಿ. ನೋಡಿ, ಫಸ್ಟಿಗೆ ನಾವು ಮೇಲಿಂದ ಬರ್ತೀವಲ್ಲ, ಶ್ರೀ ರೇಣುಕಾದೇವಿ ಪಾದಗಟ್ಟಿ ಅಂತ ಇದೆ ಫ್ರೆಂಡ್ಸ್. ಅಲ್ಲೇ ನಾವು ಫಸ್ಟು ಇಲ್ಲಿ ತೊಟ್ಲಿದೆ, ಇಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ಕೆಳಗೆ ಇಳಿಬೇಕಾಗುತ್ತೆ. ನೋಡಿ, ಇದು ಇನ್ನೂ ಸ್ವಲ್ಪ ನಾವು ಕೆಳಗೆ ಇಳಿಬೇಕು ಅಂದರೆ ದೂರನೇ ಇದೆ ಫ್ರೆಂಡ್ಸ್. ಇಲ್ಲಿ ನಾನು ಹಾಗೆಯೇ ವೀಡಿಯೋನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಕ್ಕ ಬ್ಯಾಗ್ ತೊಗೊಂಡು ಕೆಳಗಡೆ ಹೋಗ್ತಾಯಿದ್ರು, ನಾನು ಹಂಗೆ ವೀಡಿಯೋ ಮಾಡ್ತಾ ಇದ್ನಲ್ಲ. ನಾವು ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ವಿ ಫ್ರೆಂಡ್ಸ್. 4 ಗಂಟೆಗೆ ಎದ್ದು ಮಡಿಯಿಂದ ಸ್ನಾನ, ಅಡಿಗೆ, ನೈವೇದ್ಯಕ್ಕೆಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರ 4 ಗಂಟೆಗೆ ಎದ್ದು ನಾವೆಲ್ಲ ನೈವೇದ್ಯ ಮನೆಯಲ್ಲೂ ಮಾಡಿ ಹಾಗೆ ಇಲ್ಲೆಲ್ಲ ಕೊಟ್ಕೊಂಡ್ಬರ್ಬೇಕತ್ತೆ. ಅದಕ್ಕೆ ನಾವು 2 ಬ್ಯಾಗ್ ಇಲ್ಲೇ ನಾವು ಪಡ್ಲಿಗೆ ತುಂಬಿಸ್ತೀವಲ್ಲ, ಅದಕ್ಕೇ ಇಲ್ಲೇ ನಾವು ಅಂದರೆ ಮನೆಯಲ್ಲೇ ಅಡುಗೆನ ಮಾಡ್ಕೊಂಡು ಬಂದಿರ್ತೀವಿ, ಇಲ್ಲಿ ಪಡ್ಲಿಗೆನ ತುಂಬಿಸ್ತೀವಿ. ಈ ಫ್ರೆಂಡ್ಸ್, ಇದು ಇನ್ನೂ ಕೆಳಗಿದೆ. ಯಾಕೆ ಕೆಳಗಿದೆ ಇನ್ನೂ ಅಂತ ಅಂದರೆ, ಇಲ್ಲಿ ಮೆಟ್ಲಿದೆಯಲ್ಲ, ಇದು 7 ಕೊಳ್ಳದ ಯಲ್ಲಮ್ಮ ತಾಯಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅಂದರೆ ಇಲ್ಲಿ 7 ಕೊಳ್ಳದಲ್ಲಿರೋದಂತೆ ಯಲ್ಲಮ್ಮ ತಾಯಿ ಶ್ರೀ ರೇಣುಕಾದೇವಿ. ಅದಕ್ಕೋಸ್ಕರ ಇದು ಪೂರ್ತಿಯಾಗಿ ಕೆಳಗಿದೆ ಗರ್ಭಗುಡಿ. ನಾವಿನ್ನೂ ಕೆಳಗೆ ಇಳಿತಾನೇ ಇದ್ದೀವಿ. ನೋಡಿ, ತುಂಬಾ ಇದು ಕೆಳಗಿದೆ. ಅದು ತುಂಬಾ ಶಕ್ತಿಯಾದ ಶ್ರೀ ರೇಣುಕಾದೇವಿ. ನಿಮಗೆ ಇನ್ನೂ ಗೊತ್ತಿಲ್ಲ ಎಷ್ಟು ಮಹಾತ್ಮೆ ಇದೆ ಶ್ರೀ ರೇಣುಕಾದೇವಿದು ಅಂತ. ತುಂಬಾ ಇದು ಪವಾಡ ಇದೆ. ಒಮ್ಮೆ ಆದರೂ ನೀವು ಈ ಕ್ಷೇತ್ರಕ್ಕೆ ಬಂದು ಒಂದ್ಸಲಿ ಭೇಟಿಯಾಗಿ ದೇವ್ರ ದರ್ಶನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಗೆ ಏನೇ ಇದ್ದರೂ, ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಇಲ್ಲಿ ಬಂದು ಶ್ರೀ ರೇಣುಕಾದೇವಿನ ಕೇಳ್ಕೊಳ್ಬೋದು, ತುಂಬಾ ಒಳ್ಳೆಯದಾಗುತ್ತೆ. ನೋಡಿ ಫ್ರೆಂಡ್ಸ್, ಇನ್ನೇನು ನಾವು ಕೆಳಗೆ ಬರ್ತಾ ಇದ್ದೀವಿ. ಫ್ರೆಂಡ್ಸ್, ನನಗೆ ಅಲರ್ಜಿ ಆಗಿತ್ತು, ಅದಕ್ಕೋಸ್ಕರ ನಾನು ಮಾಸ್ಕ್ನ ಹಾಕ್ಕೊಂಡಿದ್ದೆ. ನೋಡಿ, ಈಗ ಇಲ್ಲಿ ಗರ್ಭಗುಡಿ ಗೋಪುರ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್, ಅಲ್ಲೇ ಇದೆ ಶ್ರೀ ರೇಣುಕಾದೇವಿ ಗರ್ಭಗುಡಿ. ಈಗ ನಾವು ಫಸ್ಟಿಗೆ ಈ ಬ್ಯಾಗ್ನ ಒಂದು ಕಡೆ ಇಡಬೇಕಾಗುತ್ತೆ. ಅಂದರೆ ಒಂದು ಅಂಗಡಿನಲ್ಲಿ ನಾವು ಸ್ವಲ್ಪ ಪೂಜೆ ಸಾಮಾನ ತೊಗೊಂಡು ಅಲ್ಲೇ ಇಡಬೇಕಾಗುತ್ತೆ. ಇದನ್ನೆಲ್ಲ ಇಟ್ಬಿಟ್ಟು ಬರೀ ನಾವು ಯಲ್ಲಮ್ಮನ ಗುಡಿ ದರ್ಶನ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಮಡ್ಲಕ್ಕಿ ಅಂದರೆ ಸೀರೆ, ಮಡ್ಲಕ್ಕಿ ಸಾಮಾನು ತೊಗೊಳ್ಬೇಕಾಗುತ್ತೆ. ಅದಷ್ಟೇ ತೊಗೊಂಡು ಉಳಿದಿದ್ದೆಲ್ಲ ನಾವು ಅದೇ ಅಂಗಡಿನಲ್ಲಿ ಇಡಬೇಕಾಗುತ್ತೆ. ಅಂದರೆ ಇದು ನಾವು ಇದೆಲ್ಲ ಫಸ್ಟ್ ಯಲ್ಲಮ್ಮನ ದರ್ಶನ ಮಾಡ್ಕೊಂಡ್ಮೇಲೆ ನಾವು ಪಡ್ಲಿಗೆನ ತುಂಬಿಸ್ಬೇಕಾಗುತ್ತೆ. ನಾವು ಆಮೇಲೆ ನಾವು ದರ್ಶನ ಮಾಡ್ಕೊಳಕ್ಕೆ ಹೋದರೆ ತುಂಬಾ ರಶ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಫಸ್ಟಿಗೆ ನಾವು ಬಾಳೆಹಣ್ಣ ತೊಗೊಳ್ತೀವಿ. ನೋಡಿ, ಇಲ್ಲೆಲ್ಲ ಜಾಸ್ತಿ ಪೂಜೆ ಬಾಳೆಹಣ್ಣೆ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ. ನೋಡಿ, ಈಗ ನಾವು ಪೂಜೆ ಬಾಳೆಹಣ್ಣ ತೊಗೊಂಡು ಹಾಗೆಯೇ ಒಂದು ಮಾಲಿನ ತೊಗೊಳ್ಬೇಕತ್ತೆ. ಅಂದರೆ ಹೂವಿನ ಹಾರ ತೊಗೊಂಡು ಉಳಿದಿದ್ದೆಲ್ಲ ನಾವು ತೊಗೊಂಡಿದ್ದನ್ನೆಲ್ಲ ಅಡುಗೆ ಮಾಡ್ಕೊಂಡು ಬಂದು ಬ್ಯಾಗ್ ಇತ್ತಲ್ಲ, ಅದೆಲ್ಲ ಒಂದು ಕಡೆ ಅಂಗಡಿಯಲ್ಲಿ ಇಟ್ಕೊಂಡು ನಾವು ಮಡ್ಲಕ್ಕಿ ಸಾಮಾನೆಲ್ಲ ಇಟ್ಕೊಂಡು ನಾವೀಗ ಲೈನಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು, ಈಗ ಲೈನಲ್ಲಿ ಮುಂದೆ ಅಂದರೆ ಎಷ್ಟು ಜನ ಬರ್ತಾರೆ ಅಂತ ನಿಮ್ಗೆ ಕೂಡ ನೋಡ್ಬೋದು. ನೋಡಿ, ನಮ್ಮ ಹಿಂದೆ ಅಂತೂ ಎಷ್ಟು ಜನ ಇದ್ದಾರೆ, ಮುಂದಿನ ಜನನೂ ನಿಮಗೆ ಕೂಡ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ಅಂದರೆ ಒಂದ್ಸಲಿ ನೀವು ಇಲ್ಲಿ ಯಲ್ಲಮ್ಮನ ಗುಡ್ಡಕ್ಕೆ ಬಂದು ಭೇಟಿಯಾಗಿ ತುಂಬಾ ಒಳ್ಳೆಯದಾಗುತ್ತೆ. ನೀವು ಹೆಸರು ಕೇಳಿರ್ಬೋದು, ಸವದತ್ತಿ ಯಲ್ಲಮ್ಮನ ಗುಡ್ಡ ಅಂತ. ಅಷ್ಟು ಪವಾಡ ಇದೆ ಫ್ರೆಂಡ್ಸ್ ಇಲ್ಲಿ. ಒಂದ್ಸಲಿ ನೀವು ಬಂದು ಹೋಗಿ ದರ್ಶನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ತುಂಬಾ ಒಳ್ಳೆಯದಿದೆ ಇಲ್ಲಿ ಬಂದರೆ ಈ ಕ್ಷೇತ್ರಕ್ಕೆ. ನೋಡಿ, ಈಗ ನಾವು ಲೈನಲ್ಲಿದ್ದೀವಿ. ಇನ್ನೇನು ನೆಕ್ಸ್ಟ್ ಆ ಲೈನ್ ಮುಗಿಸ್ಕೊಂಡು ಇನ್ನೊಂದು ಕಡೆಯಲ್ಲಿ ಗರ್ಭಗುಡಿ ಒಳಗಡೆ ಇನ್ನೊಂದು ಲೈನ್ ಇದೆ, ಅಲ್ಲಿ ಬರ್ತಾ ಇದ್ದೀವಿ. ನೋಡಿ, ಎಲ್ಲಿ ಹೋದರೂ ಜನ ಅಂತೂ ಹೆಂಗಿದ್ದಾರೆ ಅಂತ ನೋಡಿ. ಇಲ್ಲೆಲ್ಲ ನೋಡಿ, ಅಂದರೆ ಭಂಡಾರ ತೊಗೊಂಡು ಹೋಗ್ತಾ ಇರ್ತಾರೆ. ಇನ್ನು ಈ ಕಡೆ ಗೇಟ್ ಅಂದರೆ ಇಲ್ಲಿ 2 ಗೇಟ್ ಇದೆ ಫ್ರೆಂಡ್ಸ್. ಈ ಕಡೆ ಒಂದು, ಆ ಕಡೆ ಒಂದು ಹೋಗೋದಿದೆ. ನಮಗೆ ಈ ಕಡೆನೇ ಎಡಗಡೆ ಹೋಗೋಕ್ಕೆ ನಮಗೆ ಲೈನ್ ಸಿಕ್ತು, ಆ ಕಡೆನೇ ಹೋಗ್ತೀವಿ. ಈ ಕಡೆ ಅಂದರೆ 2 ಕಡೆ ನಮಗೆ ನೋಡೋಕ್ಕೆ ದರ್ಶನ ಮಾಡ್ಕೊಳ್ಬೋದು. ನೋಡಿ, ನಮಗೆ ಈ ಕಡೆ ಸಿಕ್ಕಿದೆ, ಈ ಕಡೆ ಹೋಗ್ತಾ ಇದ್ದೀವಿ. ತುಂಬಾ ನಮಗಂತೂ ಯಾವಾಗ ದರ್ಶನ ಆಗುತ್ತೆ ಅಂತಲೇ ಇದ್ವಿ. ರಶ್ ನಮ್ಗೆ ಯಾವಾಗ ಸಿಗುತ್ತೆ, ಕಮ್ಮಿ ಆಗುತ್ತೆ ಅಂತ. ಅಂದ್ರೂ ದರ್ಶನ ನಮಗೆ ಬೇಗನೆ ಆಯಿತು ಫ್ರೆಂಡ್ಸ್. ಅಷ್ಟೇ ನಮಗೆ ಹೋಗಿದ್ದು ಗೊತ್ತೇ ಆಗಲಿಲ್ಲ ಅನ್ನಿಸ್ತಾ ಇದೆ.
ಹೋಗಿ ಬಂದಿದ್ದಂತೂ ಗೊತ್ತೇ ಆಗಲಿಲ್ಲ ನೋಡಿ, ಅಷ್ಟು ಬೇಗನೆ ಆಯಿತು ದೇವರ ದರ್ಶನ. ತುಂಬಾ ಖುಷಿ ಆಯಿತು ಈ ಸಲ ಅಂತೂ ನೋಡಿ. ಇಲ್ಲೆಲ್ಲ ಫ್ರೆಂಡ್ಸ್ ಇಲ್ಲಿ ದೇವರಿಗೆ ಹರಕೆನ ಕಟ್ಕೊಂಡಿರ್ತಾರೆ ಈ ರೀತಿಯಾಗಿ. ನಾವು ಫ್ರೆಂಡ್ಸ್ ಶೀಗೆ ಹುಣ್ಣಿಮೆ ಆದಮೇಲೆ ನಾವು 5 ಹುಣ್ಣಿಮೆ ಅಂದರೆ ಭಾರತ ಹುಣ್ಣಿಮೆ ಬರೋ ತನಕನೂ ನಾವು ಕಾಯಿ ಓಡಿಸ್ತೀವಿ, ಹಣ್ಣುಕಾಯಿ ಮಾಡಿಸ್ತೀವಿ. ಭಾರತ ಹುಣ್ಣಿಮೆ ಆದ ನಂತರ ನಾವು ಈ ರೀತಿಯಾಗಿ ಪಡ್ಲಿಗೆನ ತುಂಬಿಸಿರ್ತೀವಿ. ವರ್ಷನೂ ಇದೇ ರೀತಿಯಾಗಿ ನಡ್ಕೊಳ್ತೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಗರ್ಭಗುಡಿ ಎಂಟ್ರೆನ್ಸ್ ಆಗ್ತೀವಿ. ನಿಮಗೆ ಗೊತ್ತಿದೆಯಲ್ಲ ಗರ್ಭಗುಡಿ ಒಳಗೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂದರೆ ಫೋಟೋ ಅವೇನು ತೆಗಿಯೋಂಗಿಲ್ಲ ಅಂತ, ಇಷ್ಟೇ ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಗರ್ಭಗುಡಿಲಿ ಹೇಗೆ ನಡೀತಾ ಇದೆ ಪೂಜೆ, ದೇವಿ ಹೇಗಿದ್ದಾಳೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಲ್ಲ ದರ್ಶನ ಮಾಡ್ಕೊಂಡ್ವಿ ಅಲ್ಲಿ ಗುಡಿ ಒಳಗೆ. ನಂತರ ಇಲ್ಲಿ ಎಣ್ಗೊಂಡ ಅಂತ ಬಂದಿದೆ, ಇಲ್ಲಿ ಎಣ್ಗೊಂಡಕ್ಕೆ ಬಂದ್ವಿ. ಇಲ್ಲಿ ಎಣ್ಗೊಂಡಿನ ನೀರಂತೂ ತುಂಬಾ ಪವರ್ಫುಲ್ ಇದು ನೀರು. ಇದನ್ನು ನಾವು ಒಂದು ಬಾಟ್ಲಿನ ಹಾಗೆ ಮನೆಗೆ ತಗೊಳ್ತೀವಿ. ತಗೊಂಡು ನಂತರ ನಮಗೆಲ್ಲ ನೀರನ್ನು ಉಗುತ್ತಾರೆ ಫ್ರೆಂಡ್ಸ್. ಇದರಿಂದ ನಾವು ಮುಖಕ್ಕೆ ಉಗುತ್ತಾರಲ್ಲ, ಎಷ್ಟು ನಮಗೆ ಏನೇ ಸಮಸ್ಯೆ ಇದ್ದರೂ, ಆರೋಗ್ಯದ್ದು ಏನೇ ನಮಗಿದ್ರೂ ಅದೆಲ್ಲ ನಮಗೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಅಷ್ಟು ಒಳ್ಳೆಯದಿದು ನೀರು ಉಗಿದ್ರೆ, ಎಣ್ಗೊಂಡ ನೀರು ತುಂಬಾ ಒಳ್ಳೆಯದಿದು. ಹಾಗೆಯೇ ನೋಡಿ ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಮೇಲ್ಗಡೆ ಬಂದು ಇಲ್ಲಿ ಎಣ್ಣೆನ ಮತ್ತು ಬತ್ತಿನ ಹಾಕಿ ದೀಪನ ಹಚ್ತಾ ಇದ್ದೀವಿ. ಅಂದರೆ ಇಲ್ಲಿ ಪರಶುರಾಮ, ನಿಮಗೆ ಗೊತ್ತಿದೆಯಲ್ಲ ಪರಶುರಾಮ ಅಂತ ಅಂದರೆ ಶ್ರೀ ರೇಣುಕಾದೇವಿಯ ಮಗ ಪರಶುರಾಮ. ಅಲ್ಲೂ ಕೂಡ ದರ್ಶನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಇಲ್ಲೂ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಯಾವ ಕಡೆ ನೋಡಿದ್ರು ತುಂಬಾ ಜನ ನೋಡಿ. ಇಲ್ಲಿ ಇವಾಗ ನಾವು ಒಳಗಡೆ ಹೋಗಬೇಕಾಗುತ್ತೆ, ಇಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ನಂತರ ಮುಗಿದ ನಂತರ ನೋಡಿ ಇಲ್ಲಿ ಪಡ್ಲಿಗೆನ ನಾವು ತುಂಬಿಸ್ಬೇಕಾಗುತ್ತೆ ನೋಡಿ. ಇಲ್ಲೆಲ್ಲ ಈ ರೀತಿಯಾಗಿ 4 ಪಡ್ಲಿಗೆ ಅವರು ಜೋಗಮ್ಮ ಅಂತ ಇರ್ತಾರೆ, ಅವ್ರು ಇಟ್ಟಿರ್ತಾರೆ. ಆಮೇಲೆ ನಂತರ ನಮ್ಮನೆಯಿಂದ ಒಂದು ತಟ್ಟೆನ ತೊಗೊಂಡೋಗಿರ್ತೀವಿ. ಅದಕ್ಕೂ ಕೂಡ ನಾವು ಪಡ್ಲಿಗೆನ ಅಂದರೆ ನಾವು ಅಡುಗೆ ಮಾಡ್ಕೊಂಡು ಹೋಗಿರ್ತೀವಿ, ಅದನ್ನು ಕೂಡ ಎಲ್ಲ ಇದೇ ರೀತಿಯಾಗಿ ನೈವೇದ್ಯಕ್ಕೆ ಇಟ್ಟು ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿರ್ತೀವಿ. ಇಲ್ಲಿ ಸ್ಕ್ರೀನ್ ತೋರಿಸ್ತಿದ್ದಿಲ್ಲ ಫ್ರೆಂಡ್ಸ್, ಅಲ್ಲೇ ನನಗೆ ನಿಮಗೆ ಗರ್ಭಗುಡಿಲಿ ಹೇಗೆ ಶ್ರೀ ರೇಣುಕಾದೇವಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು. ಹಾಗೇ ಎಷ್ಟು ಜನ ಆಗ್ತಾ ಇದ್ದಾರೆ. ನಮಗಂತೂ ಬೇಗನೆ ದರ್ಶನ ಆಯಿತು, ಎಲ್ಲ ಚೆನ್ನಾಗಾಯಿತು. ತುಂಬಾ ಚೆನ್ನಾಗಿ ನಾವು ಗರ್ಭಗುಡಿಲಿ ದೇವ್ರ ದರ್ಶನ ಅಂತೂ ಕಣ್ಣಾರೆ ಕಣ್ಣು ತುಂಬಿಕೊಂಡ್ವಿ ನೋಡಿ. ಅಷ್ಟು ಚೆನ್ನಾಗಿ ದೇವ್ರು ಕಾಣಿಸುತ್ತೆ ನಮಗೆ ನೋಡಿ. ಎಷ್ಟು ಸುತ್ತಮುತ್ತಲೂ ನಾವು ಕೂಡ ಪಡ್ಲಿಗೆ ತುಂಬಿಸಿದ್ವಿ, ಪೂಜೆನ ಮಾಡಿಸ್ಕೊಳ್ತಾ ಇದ್ವಿ. ಪೂಜೆ ಮಾಡ್ತಾ ಇದ್ದಾರೆ ನೋಡಿ, ಪೂಜೆ ಅಂತೂ ಮುಗಿತಾ ಇದೆ. ಈ ರೀತಿಯಾಗಿ ನಾವು ಪಡ್ಲಿಗೆನ ತುಂಬಿಸಿ ಪೂಜೆನ ಮಾಡ್ತಾ ಇದ್ದೀವಿ ನೋಡಿ. ಇವರು ಜೋಗ ಆಗ್ತಾ ಇದ್ದಾರೆ. ನಾವಿಲ್ಲೇ ಬಂದು ಪಡ್ಲಿಗೆನ ತುಂಬಿಸಿದ್ವಿ, ನೋಡ್ತಾ ಇದ್ದಿರಲ್ಲ. ಈ ರೀತಿಯಾಗಿ ನಾವು ಪಡ್ಲಿಗೆನ ತುಂಬಿಸಿದ್ವಿ. ಒಂದ್ಸಲ ನೀವು ಇಲ್ಲಿ ಬಂದು ಶ್ರೀ ರೇಣುಕಾದೇವಿಯ ದರ್ಶನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಪವರ್ಫುಲ್ ದೇವಿ ಶ್ರೀ ರೇಣುಕಾದೇವಿ. ಇವಾಗ ನೋಡಿ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಗರ್ಭಗುಡಿಲಿ ಹೇಗಿದೆಯಲ್ಲ ಅದೇ ಇದು ನಿಮಗೆ ಸ್ಕ್ರೀನಲ್ಲಿ LED ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೇ ನೀವು ಹೇಗೆ ಅಂತ ನೀವು ಬೇಡ್ಕೊಳ್ಳಿ, ಏನೇ ಇದ್ರೂ. ಇದೆಲ್ಲ ಮುಗಿಸ್ಕೊಂಡ ನಂತರ ಇಲ್ಲಿ ಏಕನಾಥ ಜೋಗನಾಥ ಅಂತ ದೇವರಿದೆ, ಅಲ್ಲಿ ಕೂಡ ಬಂದ್ವಿ. ನೋಡ್ತಾ ಇದ್ದಿರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನಿವತ್ತು ಯಲ್ಲಮ್ಮನ ಗುಡ್ಡಕ್ಕೆ ನಿಮಗೂ ಕೂಡ ಕರ್ಕೊಂಡೋಗಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಒಂದು ಕಮೆಂಟ್ ಮಾಡಿ, ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ.